ಹಲೋ ಸ್ಟೂಡೆಂಟ್ಸ್, ನಮಸ್ತೆ. ಸೊ ಲಾಸ್ಟ್ ಕ್ಲಾಸ್ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಹೋಮ್ ಟ್ಯಾಬ್ನ ನಿಮಗೆ ಡೀಟೇಲ್ ಆಗಿ ಗ್ರೂಪ್ ವೈಸಲ್ಲೆಲ್ಲ ಹೇಳಿದ್ವಿ. ಕ್ಲಿಪ್ ಬೋರ್ಡ್, ಫಾಂಟ್, ಪ್ಯಾರಾಗ್ರಾಫ್, ಸ್ಟೈಲ್ಸ್, ಎಡಿಟಿಂಗ್, ಈ ಎಲ್ಲ ಗ್ರೂಪ್ಸ್ನ ನಿಮಗೆ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೆ. ಈಗ ನೆಕ್ಸ್ಟ್ ಕ್ಲಾಸ್ ಇನ್ಸರ್ಟ್ ಟ್ಯಾಬ್. ಈ ಇನ್ಸರ್ಟ್ ಟ್ಯಾಬಲ್ಲಿ ಟೇಬಲ್ ಅಂತಕ್ಕಂಥ ಆಪ್ಷನ್ನ ಯಾವ ಥರ ಯೂಸ್ ಮಾಡಬೇಕು. ಸೊ ನಾವು ಪ್ರತಿಯೊಂದು ಆಫೀಸ್ನಲ್ಲಿ ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಡಿಸೈನ್ ಮಾಡಬೇಕು ಅಂತಂದಾಗ ತುಂಬ ಮುಖ್ಯವಾಗಿ ನಮಗೆ ಈ ಟೇಬಲ್ ಆಪ್ಷನ್ ತುಂಬ ಉಪಯೋಗ ಆಗುತ್ತೆ. ಸೊ ಯಾವ ಥರ ಆಪ್ರೇಟ್ ಮಾಡಬೇಕು ನೋಡಿ. ಇಲ್ಲಿ ಫಸ್ಟ್ ಇನ್ಸರ್ಟ್ ಟ್ಯಾಬ್ನ ಕ್ಲಿಕ್ ಮಾಡಿ. ಈ ಇನ್ಸರ್ಟ್ ಟ್ಯಾಬ್ನಲ್ಲಿ ಇಲ್ಲಿ ನಿಮಗೆ ಟೇಬಲ್ ಅಂತಕ್ಕಂಥ ಒಂದು ಗ್ರೂಪ್ ಕಾಣುತ್ತೆ. ಇಲ್ಲಿ ಒಂದು ಡ್ರಾಪ್ ಡೌನ್ ಸಿಂಬಲ್ ಕಾಣುತ್ತೆ ನೋಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಸರ್ಟಲ್ಲಿ ಕೆಳಗಡೆ ನೋಡಿ ಡ್ರಾ ಟೇಬಲ್ ಅಂತ ಕಾಣಿಸುತ್ತೆ. ಸೊ ಯಾವಾಗ ಯೂಸ್ ಮಾಡ್ತೀವಿ ನಾವು ಡ್ರಾ ಟೇಬಲ್? ಸೊ ಫಸ್ಟ್ ನಾವೇನು ಮಾಡೋಣ, ಇನ್ಸರ್ಟ್ ಟೇಬಲ್ ಡ್ರಾ ಟೇಬಲ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಿಮಗೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಬ್ಲಿಂಕರ್ ಅನ್ನೋದು ಏನಾಯ್ತು, ಕರ್ಸರ್ ನಮಗೆ ಒಂದು ಪೆನ್ಸಿಲ್ ರೂಪ ಬರುತ್ತೆ. ಸೊ ಪೆನ್ಸಿಲಿಂದ ನಾವು ಯಾವಾಗ ಇಲ್ಲಿ ಡ್ರಾ ಮಾಡ್ತೀವಿ ಒಂದು ಬಾಕ್ಸ್ನ ಅಬ್ಸರ್ವ್ ಮಾಡಿ. ಈಗ ಟ್ಯಾಬ್ ಸೆಕ್ಷನಲ್ಲಿ ನೋಡಿ ಆಟೋಮೆಟಿಕ್ ಡಿಸೈನ್, ಲೇಔಟ್, ಎರಡು ಟ್ಯಾಬ್ಸ್ ನಿಮಗೆ ಹೊಸದಾಗಿ ಕಾಣಿಸುತ್ತೆ. ಸೊ ನೋಡಿ ಫಸ್ಟ್ ನಿಮ್ಗೆ ಎಲ್ಲಿವರೆಗೂ ಇತ್ತು? ಓಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್ಸ್, ರಿವ್ಯೂ, ವಿವರೆಗೂ ಅಷ್ಟೇ ಇತ್ತು ಟ್ಯಾಬ್ಸ್. ಈಗೇನು ಹೊಸದಾಗಿ ಏನು ಬಂದಿದೆ ನಿಮಗೆ? ಡಿಸೈನ್, ಲೇಔಟ್. ಯಾವಾಗ ನಾವು ಒಂದು ಪೆನ್ಸಿಲ್ನ ಅಂದರೆ ಇನ್ಸರ್ಟಲ್ಲಿ ಹೋಗಿ ಡ್ರಾ ಟೇಬಲ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ತೀವೋ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಮಗೆ ಎರಡು ರಿಬ್ಬನ್ನು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ರಿಬ್ಬನ್ನಲ್ಲಿ ಬರ್ತಕ್ಕಂಥ ಫಂಕ್ಷನ್ಸ್ನ, ಕಮ್ಯಾಂಡ್ಸ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸ್. ಸೊ ನಾವೇನು ಮಾಡೋಣ, ಯಾವಾಗ ಇಲ್ಲಿ ಡಿಸೈನ್ ಟ್ಯಾಬ್ನಲ್ಲಿ ಇಲ್ಲಿ ಒಂದು ಡ್ರಾ ಆಪ್ಷನ್ಸ್ ಕಾಣುತ್ತೆ ನೋಡಿ, ಡ್ರಾ ಬಾರ್ಡರ್. ಈ ಅದನ್ನು ಅಬ್ಸರ್ವ್ ಮಾಡಿ ನೀವು. ಈ ಡ್ರಾ ಬಾರ್ಡರ್ ಸೆಕ್ಷನಲ್ಲಿ ಬಂದಾಗ ನಿಮಗೆ ಟೈಪ್ಸ್ ಆಫ್ ಲೈನ್ಸ್ ಕಾಣಿಸುತ್ತೆ. ನಿಮಗೆ ಡಬಲ್ ಲೈನ್ ಬೇಕು, ಟ್ರಿಪಲ್ ಲೈನ್ ಬೇಕು, ಸೊ ನಂಬರ್ ಆಫ್ ಸ್ಟೈಲ್ಸ್ ಕಾಣಿಸುತ್ತೆ. ಯಾವ ಸ್ಟೈಲಲ್ಲಿ ನಿಮಗೆ ಬೇಕು ಆ ಸ್ಟೈಲಲ್ಲಿ ನೀವು ಡ್ರಾಯಿಂಗ್ನ ಮಾಡ್ಕೋಬೋದು ಪೆನ್ಸಿಲಿಂದ. ನೋಡಿ ನಾನು ಡಬಲ್ ಲೈನ್ ಇರೋ ತೊಗೋತಾ ಇದ್ದೀನಿ. ನಿಮಗೆ ಪೆನ್ಸಿಲ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು, ಪೆನ್ ಕಲರ್. ಸೊ ನಿಮ್ಗೆ ಯಾವ ಥರ ಪೆನ್ ಕಲರ್ ಬೇಕೋ ಆ ಥರ ಪೆನ್ ಕಲರ್. ಸೊ ನಾನು ಔಟ್ ಸೈಡ್ ಏನು ಕೊಡೋಣ, ರೆಡ್ ಕೊಡೋಣ. ಈಗ ನೋಡಿ ಡಬಲ್ ಲೈನ್ ಇದೆ, ಇಲ್ಲಿ ಸಿಂಗಲ್ ಲೈನ್ ಇದೆ. ನಾವೇನು ಮಾಡೋಣ, ಕರೆಕ್ಟು ಲೈನ್ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡಿ, ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇಲ್ಲಿ ಟೇಬಲು ಡ್ರಾ ಆಗುತ್ತೆ. ಇಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಡ್ರಾ ಮಾಡ್ಬೋದು. ನೋಡಿ ಫಸ್ಟ್ ನಾನು ತೆಗಿತಾ ಇದ್ದೀನಿ, ಒಂದು ರೋ ಡ್ರಾ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ರೋ, ಥರ್ಡ್ ರೋ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಟೇಬಲ್ನ ಯಾವ ಥರ ಡ್ರಾ ಮಾಡಬೇಕು ಅನ್ನೋದನ್ನು ಕ್ಲಾಸ್ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ನಮಗೆ ಎಷ್ಟು ರೋಸ್ ಬೇಕೋ ಅಷ್ಟು ರೋಸ್ನ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಕಾಲಮ್ ವಿಡ್ತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನಿಮಗೆ ಬೇಕಾದಂಥ ರೀತಿಯಲ್ಲಿ ಪೆನ್ಸಿಲಿಂದ ಡ್ರಾ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಈಗ ನನಗೆ ಈ ಮೇಲ್ಗಡೆ ಇರ್ತಕ್ಕಂಥ ಕಾಲಮ್ ಏನಿದೆ, ರೋ ಏನಿದೆ ಅಲ್ವಾ, ಒಂದು ಸೆಲ್ ಇದೆ. ಈ ಸೆಲ್ಲು, ಈ ಸೆಲ್, ಈ ಎರಡನ್ನ ನಾನು ಮರ್ಜ್ ಮಾಡಬೇಕು. ಈ ಮಧ್ಯೆ ಇರ್ತಕ್ಕಂಥ ಲೈನ್ ನನಗೆ ಬೇಡ ಆಗಿತ್ತು ಅಂದಾಗ ನಾವು ಯಾವ ಆಪ್ಷನ್ನ ಯೂಸ್ ಮಾಡಬೇಕು? ಈಗ ನೀವೆಲ್ಲ ಏನು ಕಲ್ತ್ರಿ? ಡಿಸೈನಲ್ಲಿ ಜಸ್ಟ್ ಟೇಬಲ್ನ ಡ್ರಾ ಮಾಡ್ಕೊಂಡ್ವಿ. ಡ್ರಾ ಮಾಡಿರೋದನ್ನ ಎರೇಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಪಕ್ಕದಲ್ಲೇ ಒಂದು ಎರೇಸರ್ ಚಿತ್ರ ಕಾಣುತ್ತೆ ನೋಡಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಲೈನ್ ಬೇಡವೋ ಆ ಲೈನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಆ ಲೈನ್ ಎರೇಸ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಯ್ತು ಅನ್ಕೊಳ್ತೀನಿ. ನಿಮಗೆ ಯಾವ ಲೈನ್ ಬೇಡವೋ ಆ ಲೈನನ್ನು ನೀವು ಕ್ಲಿಕ್ ಮಾಡ್ತಾ ಹೋದಾಗ ಏನಾಗುತ್ತೆ, ಟೇಬಲ್ ಆಟೋಮೆಟಿಕ್ಕಾಗಿ ಬೇಕಾಗಿರ್ತಕ್ಕಂಥ ಸೆಲ್ಲಲ್ಲಿರ್ತಕ್ಕಂಥ ಲೈನು ಎರೇಸ್ ಆಗ್ತಾ ಹೋಗುತ್ತೆ. ಓಕೆ, ನಿಮಗೆ ಪೆನ್ಸಿಲ್ ಗೊತ್ತಾಯಿತು, ಎರೇಸರ್ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಈಗ ನನಗೆ ಎರೇಸರ್ ಬೇಡ, ಏನು ಮಾಡಬೇಕು? ನೀವು ಜಸ್ಟ್ ಏನು ಮಾಡಿ, ಕೀಬೋರ್ಡಲ್ಲಿ ಎಸ್ಕೇಪ್ ಅನ್ನೋ ಒಂದು ಬಟನ್ನ ಪ್ರೆಸ್ ಮಾಡಿ. ಆಟೋಮೆಟಿಕ್ ಏನಾಗುತ್ತೆ, ಅದು ಎರೇಸರ್ ರಿಮೂವ್ ಆಗುತ್ತೆ. ಈಗ ಡಿಸೈನಲ್ಲಿ ಇರ್ತಕ್ಕಂಥ ಆಪ್ಷನ್ ಬಗ್ಗೆ ನಿಮಗೆ ಗೊತ್ತಾಯಿತು. ಡ್ರಾ ಬಾರ್ಡರ್ ಬಗ್ಗೆ ಹೇಳಿದ್ದೀನಿ. ಸೊ ಡ್ರಾ ಬಾರ್ಡರ್ಸಲ್ಲಿ ಏನು ಬಂತು, ನಿಮಗೆ ಯಾವುದು ಬೇಕೋ ಆ ಲೈನನ್ನು ಚೂಸ್ ಮಾಡಿಕೊಂಡು ಸೊ ಲೈನ್ನ ಡ್ರಾ ಮಾಡ್ಕೋಬೋದು. ಮತ್ತು ನಮಗೆ ಬೇಡವಾಗಿರ್ತಕ್ಕಂಥದ್ದನ್ನು ಎರೇಸ್ ಕೂಡ ಮಾಡ್ಬೋದು. ಸೊ ಎರಡು ಆಪ್ಷನ್ ನಮಗೆ ಗೊತ್ತಾಯಿತು. ಇಲ್ಲಿ ನನಗೆ ನೋಡಿ ಇನ್ನೂ ಒಂದು ಆಪ್ಷನ್ ಇದೆ, ಶೇಡಿಂಗ್ ಅಂತ. ನಿಮ್ಗೆ ಯಾವ ಥರ ಶೇಡ್ ಆಗಬೇಕು ನೋಡಿ, ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಕಲರ್ ಬೇಕೋ ಆ ಥರ ಕಲರ್ ಕೂಡ ಶೇಡ್ ಮಾಡ್ಕೋಬೋದು. ಇವಾಗ ನನಗೆ ಮಧ್ಯದಲ್ಲಿ ಇದನ್ನು ಬೇಡ, ಬ್ರೇಕ್ ಮಾಡಬೇಕಂದ್ರೆ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ. ಸೊ ಮರ್ಜ್ ಮಾಡಬೇಕಂದ್ರೆ
ಇರೇಸರ್ ತಗೋತೀನಿ, ನನಗೆ ಎಲ್ಲೆಲ್ಲಿ ಬೇಡವೋ ಅಲ್ಲೆಲ್ಲ ನಾನು ಎರೇಸ್ ಮಾಡ್ಕೊತ ಹೋಗ್ತೀನಿ. ಮತ್ತೆ ಜಾಯಿಂಟ್ ಮಾಡಬೇಕು ಅಂದರೆ ಮತ್ತೆ ಪೆನ್ಸಿಲ್ ತೊಗೊಳ್ಳಿ, ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಜಾಯಿಂಟ್ ಮಾಡ್ಬೋದು. ಜಾಯಿಂಟ್ ಮಾಡೋಕ್ಕೂ ಬರುತ್ತೆ, ಎರೇಸ್ ಮಾಡೋಕ್ಕೂ ಬರುತ್ತೆ. ಸೊ ಇದು ಇವೆರಡು ಕೆಲಸ. ನೆಕ್ಸ್ಟ್ ಲೇಔಟ್ ಸೆಕ್ಷನ್ಗೆ ಬರೋಣ. ಲೇಔಟ್ ಅನ್ನೋದು ಒಂದು ಟ್ಯಾಬ್ ಕಾಣಿಸುತ್ತೆ ನೋಡಿ. ಸೊ ಈ ಲೇಔಟ್ ಟ್ಯಾಬ್ನಲ್ಲಿ ಯಾವ ಆಪ್ಷನ್ಸ್ ನಾವು ಯೂಸ್ ಮಾಡೋದು ಹೇಗೆ? ಸೊ ಈ ಲೇಔಟ್ ಆಪ್ಷನ್ನಲ್ಲಿ ನಿಮಗೆ ಟೆಕ್ಸ್ಟ್ ಡೈರೆಕ್ಷನ್ ಅಂತ ಬರುತ್ತೆ. ಈಗ ನೋಡಿ ನಾನು ಇದರಲ್ಲಿ ಈ ಪೆನ್ಸಿಲ್ನ ತೆಗಿತೀನಿ. ಈ ಪೆನ್ಸಿಲ್ ತೆಗಿಬೇಕಂದ್ರೆ ಏನು ಕೀ ಪ್ರೆಸ್ ಮಾಡಬೇಕು ನೀವು ಕೀಬೋರ್ಡಲ್ಲಿ? ಎಸ್ಕೇಪ್. ಸೊ ಫಸ್ಟ್ ರೋಲ್ ನಾನು ಏನು ಮಾಡ್ತೀನಿ, ಇವಾಗ ನೇಮ್ ಅಂತ ಟೈಪ್ ಮಾಡ್ತೀನಿ. ಸೊ ನೇಮ್. ಸೊ ನಾನು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದ್ರ ಮೇಲೆ ನಿಮಗೆ ವರ್ಕ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಸೊ ಇವಾಗ ನೇಮ್ ಅಂತ ಇದೆ. ಸೊ ಇಲ್ಲೇನಿದೆ, ಸ್ಟೂಡೆಂಟ್ಸ್ ನೇಮ್ ಆಯಿತು, ನೇಮ್ ಆದಮೇಲೆ ಕ್ಲಾಸ್. ಸೊ ನಿಮಗೆ ಹೇಗೆ ಬೇಕೋ ಅದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಡ್ರಾಯಿಂಗ್ ಮಾಡ್ಕೋಬೋದು. ಫೀಸ್ ಇದ್ದರೆ ಫೀಸ್, ಇಲ್ಲಿ ಕಂಪನಿ ನೇಮ್, ಸ್ಕೂಲ್ ನೇಮ್, ನಿಮ್ಗೆ ಯಾವ ಥರ ಬೇಕಿತ್ತು ಅಂದರೆ ಆ ಥರದಲ್ಲಿ ನೀವು ಟೈಪ್ ಮಾಡ್ಕೋಬೋದು. ಸೊ ನಾನು ಇವಾಗ ಹೆಡ್ಡಿಂಗ್ನ ಟೈಪ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಇದು ಅಲೈನ್ಮೆಂಟ್ ನೋಡಿ ಹೇಗಿದೆ, ಲೆಫ್ಟ್ ಅಲೈನ್ಮೆಂಟಲ್ಲಿ ಇದೆ. ಈಗ ನಿಮಗೆ ಲೇಔಟ್ ಸೆಕ್ಷನಿಗೆ ಬಂದಾಗ ಇಲ್ಲಿ ಅಲೈನ್ಮೆಂಟ್ ಅಂತಾನೆ ಒಂದು ಸಪ್ರೇಟ್ ಗ್ರೂಪ್ ಕಾಣುತ್ತೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಈ ಜಾಗದಲ್ಲಿ ಈ ಅಲೈನ್ಮೆಂಟ್ ನಿಮಗೆ ಟೇಬಲ್ ಮಧ್ಯದಲ್ಲಿ ಬರಬೇಕು ಅಂದರೆ ಈ ಫಸ್ಟ್ ರೋ ಮಿಡ್ಲಲ್ಲಿ ಬರಬೇಕಂದ್ರೆ ಮಿಡಲಲ್ಲಿ, ಟಾಪಲ್ಲಿ ಬೇಕಂದ್ರೆ ಟಾಪ್ ಅಲೈನ್ಮೆಂಟ್. ಇಲ್ಲಿ ನಿಮಗೆ ನೋಡಿ ಇಮೇಜೇ ಕಾಣ್ತವೆ. ಟೋಟಲಿ ನಿಮಗೆ 9 ಅಲೈನ್ಮೆಂಟ್ಸ್ ಇದಾವೆ. ಸೊ ನಿಮಗೆ ಅದರಲ್ಲಿ ಯಾವುದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಇದ್ರ ಪಕ್ಕದಲ್ಲೇ ಇನ್ನೊಂದಿದೆ ನೋಡಿ, ಟೆಕ್ಸ್ಟ್ ಡೈರೆಕ್ಷನ್. ಟೆಕ್ಸ್ಟ್ ಡೈರೆಕ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಷನ್ ಬರೆದಿರ್ತಕ್ಕಂಥ ಟೆಕ್ಸ್ಟ್ ಚೇಂಜ್ ಆಗುತ್ತೆ ನೋಡಿ, ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಇದು ಲೆಫ್ಟ್ ಸೈಡಲ್ಲಿ ನಿಮಗೆ ಯಾವ ಸೈಡಲ್ಲಿ ಬೇಕು, ರೈಟ್ ಸೈಡಲ್ಲಿ ಇದೆ, ಮಿಡ್ಲಲ್ಲಿ ಬೇಕಾದರೆ ಮಿಡಲಲ್ಲಿ ಬರುತ್ತೆ, ಲೆಫ್ಟಲ್ಲಿ ಬೇಕಂದರೆ ಲೆಫ್ಟಲ್ಲಿ ಬರುತ್ತೆ. ನಿಮ್ಗೆ ಯಾವ ಕಲರಲ್ಲಿ ಬೇಕು, ಯಾವ ಅಲೈನ್ಮೆಂಟಲ್ಲಿ ಬೇಕೋ ಆ ಅಲೈನ್ಮೆಂಟಲ್ಲಿ ಬರುತ್ತೆ. ಟೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಕೂಡ ಆಗುತ್ತೆ ನಿಮಗೆ. ಸೊ ಅದೇ ರೀತಿಯೇ ನಿಮಗೆ ಕೆಳಗಡೆ ಬನ್ನಿ, ಇದನ್ನು ಅದ್ರ ಪಕ್ಕದಲ್ಲಿ ನಿಮಗೆ ಯಾವ ಥರ ಬೇಕು ಎರಡನ್ನೂ ಸೆಲೆಕ್ಟ್ ಮಾಡಿ ಮಿಡ್ಲಲ್ಲಿ. ಸೊ ಇವಾಗ ಏನು ಗೊತ್ತಾಯ್ತು ನಿಮಗೆ, ಟೆಕ್ಸ್ಟ್ ಒಂದು ಟೇಬಲ್ನ ಡ್ರಾ ಮಾಡಿಕೊಂಡು ನನಗೆ ಬೇಕಾಗಿರ್ತಕ್ಕಂಥ ಡೈರೆಕ್ಷನ್ನಲ್ಲಿ ಟೆಕ್ಸ್ಟ್ ಡೈರೆಕ್ಷನ್ನ ಯೂಸ್ ಮಾಡಿಕೊಂಡು ಚೇಂಜಸ್ ಮಾಡ್ಬೋದು. ನೀವು ಎಲ್ಲಿ ಯಾವ ಸೆಲ್ಲಲ್ಲಿ ಬ್ಲಿಂಕರ್ನ ಪ್ಲೇಸ್ ಮಾಡಿ ಈ ಡೈರೆಕ್ಷನ್ನ ಕ್ಲಿಕ್ ಮಾಡಿದ್ರು ಅಲ್ಲೇ ಚೇಂಜ್ ಆಗುತ್ತೆ. ಇದು ಇದ್ರದ್ದು ಸ್ಪೆಷಾಲಿಟಿ, ಟೆಕ್ಸ್ಟ್ ಡೈರೆಕ್ಷನ್, ಇದು ಅಲೈನ್ಮೆಂಟ್ಸ್. ಈಗ ನೋಡಿ ನನಗೆ ಇಲ್ಲಿ ಪೆನ್ಸಿಲಿಂದ ಇವಾಗ ಇದನ್ನ ಸ್ವಲ್ಪ ವೈಟ್ ಮಾಡ್ಕೋಬೇಕು. ಈಗೇನು ನಮಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಒಂದು ಡಿವೈಡ್ ಸಿಂಬಲ್ ಕಾಣುತ್ತೆ ನೋಡಿ, ಒಂದು ಆರೋ ಮಾರ್ಕ್ ಟೈಪ್ ಕಾಣಿಸುತ್ತೆ. ಆ ಆರೋ ಮಾರ್ಕನ್ನು ನಾವು ಏನಂತ ಕರೀತೀವಿ, ಡಿವೈಡರ್ ಸಿಂಬಲ್ ಅಂತ. ಕರೆಕ್ಟ್ ಆ ಲೈನ್ ಮಧ್ಯದಲ್ಲಿ ಇಟ್ಟಾಗ ಮಾತ್ರ ಬರುತ್ತೆ ಆ ಡಿವೈಡರ್ ಸಿಂಬಲ್. ಅದನ್ನು ನೀವು ಸ್ವಲ್ಪ ಆಚೆ ಈಚೆ ತೊಗೊಂಬಂದಾಗ ಏನಾಗುತ್ತೆ, ಆ ಲೈನನ್ನು ಸ್ಮಾಲ್ ಸೈಜು ಮಾಡ್ಬೋದು, ಆ ಕಾಲಮ್ನ ಬಿಗ್ ಸೈಜ್ನು ಮಾಡ್ಕೋಬೋದು. ಇಲ್ಲ ಇದು ನನಗೆ ಗೊತ್ತಾಗಲ್ಲ, ನನಗೆ ಬೇಕಾಗಿರೋ ಸೈಜಲ್ಲೇ ಬೇಕು ಮೇಡಮ್ ಅಂದರೆ ಸೊ ನೀವೇನು ಮಾಡಿ, ಇಲ್ಲಿ ಕಾಣಿಸುತ್ತೆ ನೋಡಿ ಸೆಲ್ ಸೈಜ್ ಅಂತ ಇದೆ, ಕ್ಲೀನಾಗಿ ನಿಮಗೆ ಕಾಣ್ತಾ ಇದೆ ನೋಡಿ ಸೆಲ್ ಸೈಜಲ್ಲಿ. ಈಗ ನಿಮ್ಗೆ ಏನು ಬೇಕು, ಇಲ್ಲಿ ನಿಮಗೆ ಚಿತ್ರನೇ ಕಾಣಿಸುತ್ತೆ. ಹೈಟ್ ಬೇಕಾ, ಹೈಟ್ ತಗೊಳ್ಳಿ ನೋಡಿ, ಹೈಟ್ ಜಾಸ್ತಿ ಆಗ್ತಾ ಇದೆ. ವೈಡ್ ಬೇಕಾ, ನಿಮ್ಗೆ ಇಲ್ಲಿ ಇಮೇಜೇ ಕಾಣುತ್ತೆ ನೋಡಿ, ಕ್ಲೀನಾಗಿ ಕಾಣಿಸ್ತಾ ಇದೆ. ವೈಡ್ ಬೇಕಂದರೆ ವೈಡ್, ನೀವು ಎಲ್ಲಿ ಇಟ್ಟಿರ್ತೀರೋ ಅಲ್ಲಿ ಅದು ಚಿಕ್ಕದಾಗುತ್ತೆ. ನಿಮಗೆ ಬೇಕಾಗಿರೋ ಜಾಗದಲ್ಲಿ ಬೇಕಾಗಿರೋ ರೀತಿಯಲ್ಲಿ ಸಿಗುತ್ತೆ. ಸೊ ಇದು ವೈಡು ಬರುತ್ತೆ, ಟಾಲ್ ಬರುತ್ತೆ. ಈಗ ನಮಗೆ ಬೇಡ, ಇದು ಮೊದಲಿನ ಥರನೇ ವಾಪಸ್ ಬೇಕು ಅಂದಾಗ ನಿಮಗೊಂದು ಬಟನ್ ಹೇಳಿದೆ ನಾನು, ಯಾವುದು, ಕಂಟ್ರೋಲ್ ಝೆಡ್ ಮಾಡಿದಾಗ ಏನಾಗುತ್ತೆ, ಸ್ಟೆಪ್ ಬ್ಯಾಕ್ ಆಗ್ತಾ ಹೋಗುತ್ತೆ. ನಿಮ್ಗೆ ಒರಿಜಿನಲ್ ಕಾಪಿ ಹೇಗಿರುತ್ತೆ ಅದೇ ಥರನೇ ಬರುತ್ತೆ. ಕಂಟ್ರೋಲ್ ಝೆಡ್ ಕೂಡ ಮಾಡ್ಬೋದು. ನಿಮಗೆ ಮಾಡಿದ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂದಾಗ, ಈ ಅಲೈನ್ಮೆಂಟ್ಸ್ ಆಗಲಿ, ಟೆಕ್ಸ್ಟ್ ಡೈರೆಕ್ಷನ್ ಆಗಲಿ, ಈ ಹೈಟ್ ಆಗಲಿ, ಸೆಲ್ ಸೈಜಸ್ ನಿಮ್ಗೆ ಬೇಡ ಅಂದಾಗ, ಬ್ಯಾಕ್ ಬರಬೇಕಂದಾಗ ಕೀಬೋರ್ಡಲ್ಲಿ ಕಂಟ್ರೋಲ್ ಝೆಡ್ ಅನ್ನೋ ಬಟನ್ ಪ್ರೆಸ್ ಮಾಡಿದಾಗ ನೀವು ವಾಪಸ್ಸು ಬರ್ತೀರ. ಮತ್ತೆ ಟೇಬಲ್ನ ಎರೇಸ್ ಮಾಡಿ ನೀವು ನೆಕ್ಸ್ಟ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಇದು ಮತ್ತೆ ನೀವು ಒರಿಜಿನಲ್ ಟೆಕ್ಸ್ಟ್ ಡೈರೆಕ್ಷನ್ ಬರುತ್ತೆ. ನೀವು ಯಾವ ಡೈರೆಕ್ಷನಿಗೆ ತೊಗೋತೀರೋ ಅದೇ ಡೈರೆಕ್ಷನ್ಗೆ ಬರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಡೈರೆಕ್ಷನ್ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸೈನ್ ತೊಗೊಳ್ಳಿ, ಮತ್ತು ಡಿಸೈನ್ ಟ್ಯಾಬಲ್ಲಿ ಬನ್ನಿ. ಇದಿಷ್ಟಕ್ಕೂ ನಿಮಗೆ ಬೇರೆ ಬೇರೆ ಶೇಡ್ ಕೊಡಬೇಕಂದ್ರೆ ಬೇರೆ ಬೇರೆ ಶೇಡ್ ಕೂಡ ಕೊಡ್ಬೋದು. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು, ಜಸ್ಟ್ ಇನ್ಸರ್ಟಲ್ಲಿ ಹೋಗಿ ಟೇಬಲಲ್ಲಿ ಡ್ರಾ ಟೇಬಲ್ ತೊಗೊಂಡು
ನಾವು ಯಾವ ಥರ ಒಂದು ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಡ್ರಾಯಿಂಗ್ ಮಾಡ್ಕೋಬೇಕು, ಯಾವ ಥರ ಲೈನ್ ಕಲರ್ ಪೆನ್ ಕಲರ್ನ ಚೇಂಜ್ ಮಾಡ್ಕೋಬೇಕು, ಎರೇಸರ್ನ ಹೇಗೆ ಯೂಸ್ ಮಾಡಬೇಕು, ಲೇಔಟಲ್ಲಿ ನಿಮಗೆ ಅಲೈನ್ಮೆಂಟ್ ಸೆಕ್ಷನ್ಸ್ನ ಸೆಲ್ ಸೈಜ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ವಿ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇದ್ರ ಮೇಲೆ ಒಂದು ಚಿಕ್ಕದು ಪ್ರಾಜೆಕ್ಟ್ ವರ್ಕ್ ಇರುತ್ತೆ, ಆ ಕ್ಲಾಸ್ನ ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್. ಅರ್ಥ ಆಯ್ತು ಅಂದ್ಕೊಳ್ತೀನಿ. ದಯವಿಟ್ಟು ನಿಮಗೆ ಯಾವುದೇ ಕ್ಲಾಸ್ ಇದು ಅರ್ಥ ಆಗಿಲ್ಲ ಅಂದರೆ ಇದು ಬಿಫೋರ್ ಕ್ಲಾಸಸ್ ಫಸ್ಟ್ ಕೇಳಿ, ಖಂಡಿತ ಈ ಕ್ಲಾಸ್ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು. ಸೊ ನಮ್ಮ ಚಾನಲ್ ನೇಮ್ ಬಂದುಬಿಟ್ಟು @ಸ್ಮಾರ್ಟ್ ಸ್ಟಡಿ ಆಫ್ 852 ಸ್ಟೂಡೆಂಟ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾವು ಕಳಿಸ್ತಕ್ಕಂಥ ಎಲ್ಲ ನೋಟಿಫಿಕೇಶನ್ಸು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.